ಸರ್ವದೈವಿ ಶಕ್ತಿ ಅಂಜನ. ಸರ್ವದೈವಿ ಶಕ್ತಿ ಅಂಜನ ಬರೀ ಒಂಚೂರು ಇದರಲ್ಲಿ ಇರುತ್ತಲ್ಲ ನೋಡ್ರಿ, ಒಂಚೂರು ಇರುತ್ತಲ್ಲ, ಇದನ್ನು ಬೆರಳಲ್ಲಿ ಹಿಂಗೆ ಇಟ್ಕೊಟ್ರೆ ಬರುತ್ತೆ. ಬೆರಳಲ್ಲಿ ಅದನ್ನು ಸುಮ್ಮನೆ ಹಂಗೆ ಕೂದಲು ಇಟ್ಕೊಳ್ರಿ ಅಪ್ಪ ಸಾಕು, ಅಥವಾ ಹಣೆಗೆ ಇಟ್ಕೊಳ್ರಪ್ಪ ಸಾಕು, ಅಥವಾ ಎಲ್ಲೋ ಒಂದು ಕಡೆ ಗಲ್ಲಾ ಪೆಟ್ಟಿಗೆ ಇರುತ್ತೆ ನಿಮ್ಮ ಮನೆಯಲ್ಲಿ, ಬೀರು ದುಡ್ಡು ಇಟ್ಟಿರ್ತೀರ, ಒಡವೆ ಇಟ್ಟಿರ್ತೀರ, ಬೀರು ತಿಜೋರಿ ಅಂತೀರ, ತಿಜೋರಿ ಬೀರು ಅಂತೀರ, ಆ ತಿಜೋರಿ ಹತ್ರ ಗಲ್ಲಾ ಪೆಟ್ಟಿಗೆ ಹತ್ರ ಲಾಕರ್ ಅಂತೀರ, ಅಲ್ಲೇ ಒಂಚೂರು ಇಡೋದು. ಇದು ಶುಕ್ರವಾರ ಒಂಚೂರು, ವಾರಕ್ಕೆ ಒಂದು ಸಾರಿ ಇಟ್ಟರೆ ನಡೀತದೆ. ಅಥವಾ ಅಂಗಡಿನಲ್ಲಿ ಅಲ್ಲಿ ಒಂಚೂರು ಇಟ್ಟರೆ ನಡೀತದೆ. ಅಥವಾ ಡೈಲಿ ನೀವು ಮನೆಯಿಂದ ಡ್ಯೂಟಿಗೆ ಹೋಗ್ತೀರಾ, ಡ್ಯೂಟಿಯಿಂದ ಮನೆಗೆ ಬರ್ತೀರ, ಬೆಳಗ್ಗೆ ಮುಖಾವೇಕ ಎಲ್ಲ ಫ್ರೆಶ್ ಆಗಿ ಪೂಜೆ ಗೀಜೆ ಅಥವಾ ಧ್ಯಾನ ಮಾಡಿ ಇದು ಇಟ್ಕೊಳ್ಳೋದು ಒಂಚೂರು ಈ ಮುಖದ ಮೇಲೆ ಹಣೆಗೆ ಇಟ್ಕೊಂಡ್ರೆ ಬ್ಲ್ಯಾಕ್ ಕಲರು ನೋಡೋಕ್ಕೆ ಚೆನ್ನಾಗಿರಲ್ಲ ಅಂದರೆ ನೀವೇನು ಮಾಡ್ತೀರಾ, ಕೂದಲಿಗೆ ಇಟ್ಕೊಂಡ್ರೆ ನಡೀತದೆ. ಇದು ಕೊಬ್ಬರಿಯಿಂದ ತಯಾರು ಮಾಡಿರೋದು, ಗಿಡಮೂಲಿಕೆಗಳಿಂದ ತಯಾರು ಮಾಡಿರೋದು. ಸರ್ವದೈವಿ ಶಕ್ತಿ ಅಂಜನ ತುಂಬಿ ಯಾರು ಭಕ್ತರಿದ್ದಾರೆ ಅವ್ರಿಗೆ ಇದನ್ನು ಕಳಿಸ್ಕೊಳ್ಳಾಗುತ್ತೆ. ಎಲ್ಲ ಕೆಲಸ ಕಾರ್ಯಗಳಿಗೂ ದಾರಿದ್ರ್ಯಗಳಿಂದ ಮುಕ್ತರಾಗಲಿಕ್ಕೆ, ರೋಗಗಳಿಂದ ಮುಕ್ತರಾಗಲಿಕ್ಕೆ, ಕಷ್ಟಗಳಿಂದ ಮುಕ್ತರಾಗಲಿಕ್ಕೆ ಸರ್ವದೈವಿ ಶಕ್ತಿ ಅಂಜನ, ಸರ್ವದೈವಿ ಶಕ್ತಿ ಅಂಜನ ಇರುತ್ತೆ. ಗೊತ್ತಾಯ್ತಲ್ಲ, ಯಾವ ಕಲರ್ ಇರುತ್ತೆ? ಬ್ಲ್ಯಾಕ್ ಕಲರ್. ಹೇಗೆ ಮಾಡಬೇಕು? ಒಂದು ಕಡೆ ಆದರೂ ಹೋಮ ಮಾಡ್ಬೋದು, 2 ಕಡೆ ಆದರೂ ಹೋಮ ಮಾಡ್ಬೋದು, 3 ಕಡೆ ಆದರೂ ಹೋಮ ಮಾಡ್ಬೋದು, 5 ಕಡೆ ಆದರೂ. ತೀರ್ಥಕ್ಷೇತ್ರಗಳು ಧರ್ಮಸ್ಥಳ, ಗೋಕರ್ಣ, ಶ್ರೀಶೈಲ, ತಿರುಪತಿ, ಕಾಶಿ, ಬದ್ರಿನಾಥ್ ಅಥವಾ ಪೂರಿ ಜಗನ್ನಾಥ ತೀರ್ಥಕ್ಷೇತ್ರಗಳಲ್ಲಿ ಹೋಮ ಮಾಡೋದು. 1 ಕಡೆ 2 ಕಡೆ 3 ಕಡೆ 4 ಕಡೆ ಎಷ್ಟು ಕಡೆ ಆದರೂ ಸರಿ, ಒಳ್ಳೆ ಕ್ಷೇತ್ರಗಳು. ಹೋಮ ಮಾಡಿ ಗಿಡಮೂಲಿಕೆಗಳಿಂದ, ಯಾವ ಗಿಡಮೂಲಿಕೆಗಳು? 108 ಗಿಡಮೂಲಿಕೆಗಳು ಹೇಳಿದ್ನಲ್ಲ, 108 ಗಿಡಮೂಲಿಕೆಗಳು, ಇವುಗಳಿಂದ ಮಾಡೋಂಥದ್ದು ಕೊಬ್ಬರಿಗೆ ಇದೆಲ್ಲ. ನಾವು ನೋಡ್ರಿ ಈ ಡಬ್ಬಿಗಳಲ್ಲಿ ತುಂಬತಕ್ಕಂಥ ವಸ್ತು ಸರ್ವಾಂಜನ ಅಂತ ನೀವು ಏನು ಕರಿತೀರಿ. ಸರ್ವಾಂಜನ ಅಂದರೆ ಯಶಸ್ಸನ್ನು ಕಾಣಬೇಕು, ಅಭಿವೃದ್ಧಿ ಹೊಂದಬೇಕು. ಯಾವ ಕೆಲಸಕ್ಕೆ ನಾವು ಕೈ ಹಾಕಿದ್ರು ಅದು ಸಕ್ಸಸ್ ಆಗಬೇಕು. ನೋಡಿ ಈ ಡಬ್ಬಿಗಳಲ್ಲಿ ಸರ್ವ ದೈವಿ ಶಕ್ತಿ ಅಂಜನವನ್ನು ಸಿದ್ಧಪಡಿಸಿ ತುಂಬಲಾಗಿದೆ. ಇದರಲ್ಲಿ ಒಂದು ರಾ ಮೆಟೀರಿಯಲ್ ಇರುತ್ತಿದ್ದು, ನಾವು ಕೂಡ ಇದು ಪರ್ಚೇಸ್ ಮಾಡಬೇಕಾಗುತ್ತೆ. ಅನಂತರ ನಾವೇನು ಹೋಮಕುಂಡದಲ್ಲಿ ತರ್ತೀವಿ, ಗಿಡಮೂಲಿಕೆಗಳ ಒಂದು ಬೂದಿ ಇರುತ್ತಲ್ಲ, ಸುಟ್ಟ ಬೂದಿ ಹೋಮಕುಂಡದಲ್ಲಿ, ಅದರಲ್ಲಿ ಕೊಬ್ಬರಿ ಇರುತ್ತೆ, ಗಿಡಮೂಲಿಕೆಗಳ ಒಂದು ಬೂದಿ ಇರುತ್ತೆ, ಅದನ್ನು ಮಿಕ್ಸಿಗೆ ಹಾಕಿ ಅನಂತರ ಈ ರೀತಿ ಡಬ್ಬಿಗಳಲ್ಲಿ ನಾವು ತುಂಬಬೇಕಾಗುತ್ತೆ. ಮಿಕ್ಸಿಗೆ ಹಾಕಿ ಹೋಮಕುಂಡದಲ್ಲಿ ಬಂದಂಥ ಬೂದಿ ಏನಿದೆ, ಅಲ್ಲಿ ಹುರಿದು ಭಸ್ಮಾದಂಥ ಗಿಡಮೂಲಿಕೆಗಳು, ಕೊಬ್ಬರಿ, ತುಪ್ಪ ಇದೆಲ್ಲ ಇರುತ್ತಲ್ಲ ಸಾಕಷ್ಟು, ಅದನ್ನು ನಾನು ಬಳಸ್ಕೊಂಡೆ. ಏತಕ್ಕೆ? ಸರ್ವದೈವಿ ಶಕ್ತಿ ಅಂಜನ ಮಾಡಲಿಕ್ಕೆ. ಸರ್ವದೈವಿ ಶಕ್ತಿ ಅಂಜನ ಮಾಡಲಿಕ್ಕೆ ಇಲ್ಲಿನ ಒಂದು ಅರಿಶಿನ, ಕುಂಕುಮ, ವಿಭೂತಿ, ಹಾಗೆ ಹೋಮಕುಂಡದಲ್ಲಿ ಹುರಿದಂಥ ಗಿಡಮೂಲಿಕೆಗಳ ಒಂದು ಬೂದಿಯನ್ನು ನಾನು ಬಳಸ್ಕೊಂಡು ಅಂಜನವನ್ನು ತಯಾರು ಮಾಡಲಾಯಿತು. ಗೊತ್ತಾಯ್ತಲ್ಲ, ಎಲ್ಲೆಲ್ಲಿ ಹೋಮ ಮಾಡಿದ್ದೀವಿ ಈ ಅಂಜನ ತಯಾರು ಮಾಡೋಕ್ಕೆ ಹೋಮಗಳಲ್ಲಿ ಏನೆಲ್ಲ ವಸ್ತುಗಳು ಬಳಸಿರ್ತೀವಿ, ಗಿಡಮೂಲಿಕೆಗಳೆಲ್ಲ ಹೋಮದಲ್ಲಿ ಸುಟ್ಟಿರ್ತದೆ. ಆ ಬೂದಿ ಗೀದಿ, ಅಲ್ಲಿನ ವಿಭೂತಿ, ಅಲ್ಲಿನ ಕುಂಕುಮ, ಅಲ್ಲಿನ ಅರಿಶಿಣ, ಅಲ್ಲಿನ ಅಷ್ಟಗಂಧ, ಒಟ್ಟಾರೆ ಅಲ್ಲಿ ಏನೆಲ್ಲ ಬಳಸ್ತೀವಿ, ಚಂದನ ಅದು ಇದು ಎಲ್ಲ ಬಳಸ್ತೀವಲ್ಲ ಹೋಮ ಮಾಡೋವಾಗ, ಒಂದು ಒಳ್ಳೆ ಹೋಮಕುಂಡ ರೆಡಿ ಮಾಡ್ಕೋಬೇಕು. ಸರ್ವದೈವಿ ಶಕ್ತಿ ಅಂಜನ ತಯಾರು ಮಾಡಬೇಕಾದ್ರೆ ಹೋಮಕುಂಡ ರೆಡಿ ಮಾಡಿಕೊಂಡು ನೀವೇನೇನು ಗಿಡಮೂಲಿಕೆಗಳಿದೆ ಅದೆಲ್ಲ, ಹಾಗೆ ಕೊಬ್ಬರಿ, ತುಪ್ಪ ಎಲ್ಲ ನೈವೇದ್ಯಕ್ಕೆ ಸುರಿಬೇಕು. ಇದರಲ್ಲಿ ಹೋಮಕ್ಕೆ, ಕುಂಡಕ್ಕೆ ಮಂತ್ರಗಳ ಸಮೇತ ಸುರಿಬೇಕು. 108 ಗಿಡಮೂಲಿಕೆಗಳು ಕಾಣಿಸ್ತಾರೆ, 108 ಗಿಡಮೂಲಿಕೆಗಳಿದು. ಓಕೆನಾ? ಈ ಡಬ್ಬದಲ್ಲೇ ಇರುತ್ತೆ, ಈ ಬಾಕ್ಸಲ್ಲಿ 108 ಗಿಡಮೂಲಿಕೆಗಳು. ಓಕೆನಾ? ಅದರಲ್ಲಿ ಈ ಗಿಡಮೂಲಿಕೆಗಳನ್ನು ಬಳಸಿ ಏನಿದೆ, ಭತ್ತದ ಪೂರಿ. ನೋಡ್ರಿ, ಇದು ಭತ್ತದ ಪೂರಿ, ಇದೊಂದು ಮೂಲಿಕೆ, ಏನು ಕಾಳು, ಇದನ್ನು ಬಳಸ್ತಾರೆ ಹೋಮಕ್ಕೆ. ಹೋಮಕುಂಡದಲ್ಲಿ ಇವೆಲ್ಲ ಯೂಸ್ ಮಾಡೋದು. ಇದು ನೋಡಿ, ಮುತ್ತುಕದ ಹೂವು, ಇದು ಮುತ್ತುಕದ ಹೂವು, ಇದು ಭತ್ತದ ಪೂರಿ ರೀ, ಅಷ್ಟೇನೇನಿಲ್ಲ, ವೆರಿ ಸಿಂಪಲ್. ಪೂರಿ ಭತ್ತದ ಪೂರಿ, ಇದು ಮುತ್ತಕದ ಹೂವು. ಓಕೆನಾ? ಇದು ಪೂರಿ,
ಇದು ಮುತ್ತಕದ ಹೂವು. ಓಕೆನಾ? ಆಯಿತಾ? ನೆಕ್ಸ್ಟ್ ಏನಿದೆ? ಏನೋ ಕಾಯಿಗಳಿದೆ. ಏನು ಕಾಯಿಗಳಿದು? ಇಂಗಲಾರದ ಕಾಯಿ. ನೋಡಿ, ಇಂಗಲಾರದ ಕಾಯಿ ಅಂತಾರೆ ಇದನ್ನು. ಏನಂತಾರೆ? ಇಂಗಲಾರದ ಕಾಯಿ. ಇಂಗಲಾರದ ಕಾಯಿ. ನೋಡಿ ನೋಡಿ ಕಾಯಿಗಳು ಹೆಂಗಿದೆ ನೋಡ್ರಿ. ಇದರಲ್ಲಿ ಕಾಯಿಗಳಿದೆ. ಇಂಗಲಾರದ ಕಾಯಿ. ಗೊತ್ತಾಯ್ತಲ್ಲ? ಒಳ್ಳೆ ಏನೋ ಒಂದು ಕಾಯಿಗಳು ಇದೆ. ಇಂಗಲಾರದ ಕಾಯಿ ಇದೆ. ಗೊತ್ತಾಯ್ತಲ್ಲ? ಇಂಗಲಾರದ ಕಾಯಿ. ಓಕೆನಾ? ಹಾಗೆ ಇದರಲ್ಲಿ 108 ಇರುತ್ತೆ. ಇದೇನು ಕಾಯಿ? ಜಾಯಿಕಾಯಿ ಸಿಪ್ಪೆ. ಜಾಯಿಕಾಯಿ ಸಿಪ್ಪೆ. ನೀವು ಜಾಯಿಕಾಯಿ ನೋಡಿರ್ತೀರ. ಜಾಯಿಕಾಯಿ ಸಿಪ್ಪೆ. ಜಾಯಿಕಾಯಿ ಸಿಪ್ಪೆ. ಜಾಯಿಕಾಯಿ ಸಿಪ್ಪೆ ಇದು. ಗೊತ್ತಾಯ್ತಲ್ಲ? ಇದಿದೆ. ಓಕೆನಾ? ಇನ್ನು ನೆಕ್ಸ್ಟ್ ನೋಡಿ, ಇದೇನೋ ಹುಲ್ಲು ಥರ ಇದೆ. ಲಾವಂಚ ಬೆರ್ರಿ. ಲಾವಂಚ ಬೆರ್ರಿ ನೋಡಿರಿ. ಇದು ಲಾವಂಚ. ಲಾವಂಚ ಕೂಡ ಯೂಸ್ ಮಾಡ್ತಾರೆ. ಲಾವಂಚ ಕೂಡ ಯೂಸ್ ಮಾಡ್ತಾರೆ ನೋಡಿರಿ. ಲಾವಂಚ ನೋಡಿರಿ. ಬೇರು. ಲಾವಂಚ ಬೇರು. ಲಾವಂಚ. ಓಕೆನಾ? ಇದು ಒಂದು. ಆಮೇಲೆ ಏನು ನೋಡೋಣ? ಬಿಳಿ ಎಕ್ಕೆ ಕಡ್ಡಿ. ನೋಡಿರಿ, ಎಕ್ಕೆ ಕಡ್ಡಿ. ಬಿಳಿ ಎಕ್ಕೆ ಕಡ್ಡಿ ನೋಡಿರಿ. ಇದು ಬರ್ದಿದ್ದಾರೆ ನೋಡಿರಿ. ಬಿಳಿ ಎಕ್ಕೆ ಕಡ್ಡಿ. ಬಿಳಿ ಎಕ್ಕೆ ಕಡ್ಡಿ. ಎಕ್ಕೆ ಗಡದ್ರಿ. ಎಕ್ಕೆ ಗಡ ಇನ್ನೇನಲ್ಲ. ಇಲ್ಲಿ ನೋಡಿರಿ, ಎಕ್ಕೆ ಕಡ್ಡಿ ರೀ ಅಷ್ಟೇ. ಎಕ್ಕೆ ಗಡ್ಡಿ ಇದು ಬಳಸ್ತಾರೆ. ಏನಕ್ಕೆ? ಸರ್ವ ದೈವಿ ಶಕ್ತಿ ಅಂಜನಾ ತಯಾರು ಮಾಡಲಿಕ್ಕಿದೆ. ಇವೆಲ್ಲ ಬಳಸೋದು. ಹೇಗೆ ಇದು ರೆಡಿ ಮಾಡೋದು? ಸರ್ವ ದೈವಿ ಶಕ್ತಿ ಅಂಜನಾ ನಾವು ರೆಡಿ ಮಾಡಬೇಕಾದ್ರೆ ಹೋಮಕುಂಡ ರೆಡಿ ಮಾಡಬೇಕು. ಒಂದು ಕಡೆ ಆದರೂ ಹೋಮಕುಂಡ ರೆಡಿ ಮಾಡ್ಕೊಳ್ಳಿ. ಒಂದು ಕಡೆ ಆದರೂ ಹೋಮಕುಂಡ ರೆಡಿ ಮಾಡಿಕೊಂಡು ಅದರಲ್ಲಿ ಗಿಡಮೂಲಿಕೆಗಳೆಲ್ಲ ಬಳಸಿ ಅಂಜನಾ ತಯಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಅಂಜನಾ ತಯಾರು ಮಾಡೋದು ಹೇಗೆ ಅಂತ ಹೋಮ ಮಾಡಿ ತೋರಿಸ್ಕೊಡ್ತೀನಿ. ಒಂದು ಕಡೆ ಅಲ್ಲ, 6 ಕಡೆ ನಾನು ತೋರಿಸ್ಕೊಡ್ತೀನಿ. ಎಷ್ಟು? 6 ಕಡೆ ಹೋಮ ಮಾಡಿ 6 ಕಡೆ ಹೋಮ ಮಾಡಿ ಹೋಮಕುಂಡದಲ್ಲಿ ಭಸ್ಮ ಅದು ತಗೊಳ್ಳೋದು. ಏನು ಭಸ್ಮಗಳು ಅಲ್ಲಿ ಹೋಮಕುಂಡದ ಹತ್ರ ಇರ್ತಾವಲ್ಲ ನೋಡಿ. ಕವರ್ನಲ್ಲೇ, ಈ ಬಾಕ್ಸಲ್ಲೇ, ಈ ಕವರ್ನಲ್ಲಿರೋದು ಏನು ಗೊತ್ತಾ? ಎಲ್ಲೆಲ್ಲಿ ಹೋಮ ಮಾಡಿದ್ದೀವಿ ಈ ಅಂಜನಾ ತಯಾರು ಮಾಡೋಕ್ಕೆ ಹೋಮಗಳಲ್ಲಿ ಇರೋ ಹೋಮಗಳಲ್ಲಿ ಏನೆಲ್ಲ ವಸ್ತುಗಳು ಬಳಸಿರ್ತೀವಿ, ಗಿಡಮೂಲಿಕೆಗಳೆಲ್ಲ ಹೋಮದಲ್ಲಿ ಸುಟ್ಟಿರ್ತದೆ. ಆ ಬೂದಿ ಗೀದಿ, ಅಲ್ಲಿನ ವಿಭೂತಿ, ಅಲ್ಲಿನ ಕುಂಕುಮ, ಅಲ್ಲಿನ ಅರಿಶಿಣ, ಅಲ್ಲಿನ ಅಷ್ಟಗಂಧ, ಒಟ್ಟಾರೆ ಅಲ್ಲಿ ಏನೆಲ್ಲ ಬಳಸ್ತೀವಿ, ಚಂದನ ಅದು ಇದು ಎಲ್ಲ ಬಳಸ್ತೀವಲ್ಲ ಹೋಮ ಮಾಡೋವಾಗ. ಈ ಅಂಜನಾ ತಯಾರು ಮಾಡಿದ್ಮೇಲೆ ಈ ಅಂಜನಾ ಏತಕ್ಕಾಗುತ್ತೆ? ಇಷ್ಟೆಲ್ಲ ಮಾಡಿದ್ಮೇಲೆ ಅಂಜನಾ ತಯಾರು ಮಾಡಿದಲ್ಲಿ ಏತಕ್ಕಾಗುತ್ತೆ? ಗಿಡಮೂಲಿಕೆಗಳು ತಯಾರು ಮಾಡಿದ ಅಂಜನಾ ಈ ಅಂಜನಾ ಸರ್ವದೈವಿ ಶಕ್ತಿ ಅಂಜನಾ ಮಾಡಿದ್ವಿ. ಇದೆಲ್ಲ ಇದು ಗೂಳಿ ಹೊಸಳಿ ಸುದರ್ಶನ ಅಥವಾ ಶ್ರೀನಿವಾಸ ಮಂಜುಳವ್ರ ಮನೇಲಿ ಮಾಡಿದ್ದು. ಇದು ನೋಡಿ. ನೆಕ್ಸ್ಟು ಲಕ್ಕೋಜಿನಹಳ್ಳಿಯಲ್ಲಿ ಮಾಡಿದ್ದು. ನೆನ್ಪಿಟ್ಕೊಳ್ಳಿ, ಇದು ಲಕ್ಕೋಜಿನಹಳ್ಳಿಯಲ್ಲಿ ಮಾಡಿದ್ದು ಹೋಮ. ನೆಕ್ಸ್ಟು ಇದಕ್ಕೆ ಮೊದಲು ಮಾಡಿದ್ದು ನಾವು ಗೂಳಿ ಹೊಸಳ್ಳಿ. ಆಮೇಲೆ ಇದು ನೋಡಿ ಲಕ್ಕೋಜಿನಹಳ್ಳಿ ಆಯಿತು. ಆಮೇಲೆ ಇದು ನೋಡಿ ಟಿ ನರಸೀಪುರ, ಅಲ್ಲಿ ಮಾಡಿದ ಹೋಮ. ಇದೆಲ್ಲ ಬೂದಿ, ಆಮೇಲೆ ಅರಿಶಿಣ, ಕುಂಕುಮ, ವಿಭೂತಿ, ಭಂಡಾರ, ಅಲ್ಲಿನ ಶಕ್ತಿ ಎಲ್ಲವನ್ನೂ ಕಲೆಕ್ಟ್ ಮಾಡಿ ನಾವು ಮಾಡಿದ್ವಿ. ಇದು ನೋಡಿ ನೆಕ್ಸ್ಟು ಗುಂಡಾಪುರ ಗುಡ್ಡ. ಗೊತ್ತಾಯ್ತಲ್ಲ ವೀಕ್ಷಕರೇ? ನೀವು ನೋಡಿದ್ರಲ್ಲ ಎಷ್ಟೆಲ್ಲ ಹೋಮಕುಂಡಗಳಲ್ಲಿ ಗಿಡಮೂಲಿಕೆಗಳನ್ನು ಭಸ್ಮ ಮಾಡಿ, ಈ ಗಿಡಮೂಲಿಕೆಗಳನ್ನು ಹೋಮಕುಂಡಗಳಲ್ಲಿ ಭಸ್ಮ ಮಾಡಿ ಹೋಮಗಳನ್ನು ಮಾಡಿ ಯಾವ್ಯಾವ ಕ್ಷೇತ್ರದಲ್ಲಿ ಇವುಗಳನ್ನು ನಾವು ಒಂದು ಅಂಜನವನ್ನು ತಯಾರು ಮಾಡಿದ್ದೀವಿ. ಸರ್ವ ಕಾರ್ಯ, ಸರ್ವ ದೈವಿ ಶಕ್ತಿ, ಸರ್ವ ಕಾರ್ಯ ಸಿದ್ಧಿಗೆ ಅಂಜನಾ ಇದು.